ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಹೋದ ಭಾನುವಾರ ಕೊಟ್ಟಿದ್ದಿದ್ದು. ಹೋದ ಭಾನುವಾರ ನಾನು ಸ್ವಲ್ಪ ಹಿಂದ್ಗಡೆ ಇರೋ ಸಾಮಾನೆಲ್ಲ ತೆಗೆದು ಮನೆಯಲ್ಲೇ ಇಟ್ಟಿದ್ದಾಯಿತು, ಔಷಧಿಗಳು ಅವು ಇವು ಬಕೆಟಲ್ಲಿ. ಆವಾಗ ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆ, ಕಿತ್ತಳೆಹಣ್ಣಿನ ಸಿಪ್ಪೆ ಒಣಗಿಸ್ಬಿಟ್ಟು ನಾನು ಇಟ್ಟಿದ್ದೆ ಪುಡಿ ಮಾಡೋಣ ಅಂತ ಊರಿಗೆ ಹೋಗೋಕ್ಕೆ ಮುಂಚೆ. ಅವೆಲ್ಲ ಹೆಗ್ಗಣಗಳು ಕವರ್ ಕಡ್ದು ಎಲ್ಲ ಚೆಲ್ಲಿ ಅದು ನೀರಲ್ಲಿ ನೆಂದ್ಬಿಟ್ಟು ತುಂಬ ಇದಾಗಿತ್ತು. ಅದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆಮೇಲೆ ಬೇವಿನ ಹಿಂಡಿ ಅವು ಕೂಡ ಎಲ್ಲ ನೆಂದು ಇದಾಗ್ಬಿಟ್ಟಿದ್ದು, ಒಣಗಿಟ್ಟಿದ್ದೆ ಅಲ್ವಾ. ಅವು ಇನ್ನು ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಈ ಥರ ಭಾನುವಾರ ಬೆಳಗ್ಗೆನೇ ಬಂದು ಅದೆಲ್ಲ ಕ್ಲೀನ್ ಮಾಡ್ಬೇಕಾರೆ ಅದಿಷ್ಟು ಸ್ವಲ್ಪ ಪೌಡ್ರು ಥರ ಇರೋದು ಒಣಗಿಟ್ಟಿದ್ದೀನಿ. ಮಿಕ್ಕಿದ್ದು ನಾನು ಈ ಥರ ಬೆಳಗ್ಗೆನೇ ಬಂದು ಸ್ವಲ್ಪ ಬೆಲ್ಲ ಹಾಕಿ ನೆನ್ನಿಟ್ಟಿದ್ದೀನಿ. ಬೆಳಗ್ಗೆನೇ ನೆನೆಸ್ಬಿಟ್ಟು ಸಾಯಂಕಾಲ ಕೊಡೋಣ ಅಂತ. ಯಾಕೆಂದರೆ ಯಾವಾಗಲೂ ನಾನು ಹಿಂಡಿಗಳು ಹಾಕಿದ್ರೆ 3 ದಿನ ಹಾಕ್ಬಿಟ್ಟು ನಾನು 4ನೇ ದಿನ ಕೊಡ್ತಾಯಿದ್ದೆ. ಇದು ಒಂದು ಸರಿ ನೆಂದು ಮಳೆಯಲ್ಲಿರೋದಕ್ಕೆ, ಮಳೆಯಲ್ಲೆಲ್ಲ ನೆಂದು ಆ ಥರ ಆಗಿರೋದಕ್ಕೆ ಅಷ್ಟು ಪವರ್ ಇರೋಲ್ಲ. ಅದರಿಂದ ನಾನು ಆವತ್ತೇ ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ಇನ್ನು 2-3 ದಿನ ಇಟ್ಟರು ವಾಸನೆನೂ ಬರ್ಬೋದು. ಮಳೆ ನೀರಲ್ಲಿ ನೆಂದಿತ್ತಲ್ವ, ಅದರಿಂದ ವಾಸನೆನೂ ಬರುತ್ತೆ ಅಂತ ನಾನು ಕೊಡ್ತಾಯಿದ್ದೀನಿ. ಇವಾಗ ಗಾರ್ಡನಲ್ಲಿ ಸ್ವಲ್ಪ ನೀರು ಕೊಡಬೇಕಾಗಿತ್ತು. ಅವತ್ತು ನಾವು ಶುಕ್ರವಾರ ಕೊಟ್ಟಿದ್ವಿ, ಶನಿವಾರ ಕೊಟ್ಟಿರಲಿಲ್ಲ. ಭಾನುವಾರ ಕೊಡಬೇಕಾಗಿತ್ತು. ಆದರೆ ಅದು ಸಾಯಂಕಾಲ ಕೊಡೋಣ, ಲಿಕ್ವಿಡು ಸಾಯಂಕಾಲ ಕೊಟ್ಟರೆ ಬೆಳಗ್ಗೆವರೆಗೂ ಬೇರುಗಳಿಗೆ ಅಬ್ಸರ್ವ್ ಆಗ್ತಾ ಇರುತ್ತೆ ಅಂದ್ಕೊಂಡು ಅವತ್ತು ನೆನೆಸ್ಬಿಟ್ಟು ಬರೀ ಸ್ಪ್ರೇ ಮಾಡಿದ್ವಿ. ತುಂಬ ಧೂಳಿರುತ್ತೆ. ಇದು ರಾತ್ರಿ ರಾಣಿ ಜಾತಿಗೆ ಸೇರಿದ್ದೇ ಹೂವು ಇದು. ಆದರೆ ಸುವಾಸನೆ ಇರೋಲ್ಲ. ರಾತ್ರಿ ರಾಣಿ ರಾತ್ರಿ ಆಗತ್ಲೆ ಹೂವು ಅರಳತ್ಲೆ ಎಷ್ಟು ಸುವಾಸನೆ ಇರುತ್ತಲ್ವ, ಅದಿರಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಗೊಂಚಲ ಬಿಟ್ಟಿದೆ ಇದು. ಈ ಥರ ಗಾರ್ಡನ್ ನೋಡಿಸ್ಕೊಂಡು ನಿಮಗೆ ಇವತ್ತು ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಗಾರ್ಡನಲ್ಲಿ ಇವಾಗ ಮಾಡೋಕ್ಕೆ ಬೇರೆ ಯಾವ ಕೆಲಸ ಇರಲ್ಲ ಅಲ್ವ. ಕೆಲಸ ಮುಗಿಯೋವರೆಗೂ ನನಗೆ ಇದೇ ಥರನೇ ಇರುತ್ತೆ. ವಿಡಿಯೋಗಳು ಅದರಿಂದನೇ ದಿನ ಬಿಟ್ಟು ದಿನ ಹಾಕ್ತಾಯಿದ್ದೀನಿ. ಅವನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಇವಾಗ ಹೂವನೂ ಬಿಡ್ತಾಯಿಲ್ಲ. ಅಲ್ಲಿ ಓಡಾಡದೆ ಹ್ಯಾಪಿ ಓಡಾಡೋದ್ರಿಂದ ಸ್ವಲ್ಪ ಹೂವು ಸಿಗುತ್ತೆ, ಅದೂ ಇಲ್ಲ. ಆಮೇಲೆ 2-3 ತಿಂಗಳಿಂದ ಗಿಡಗಳಿಗೆ ಏನೂ ಆರೈಕೆ ಇಲ್ಲದೆ, ಅವೂ ಏನು ತರಕಾರಿನೂ ಇಲ್ಲ, ಹೂವನೂ ಇಲ್ಲ. ಅದರಿಂದ ನಾನು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ನೋಡಿ ಅಲ್ಲಿ ಅಂಜೂರ ಹಣ್ಣಿನ ಗಿಡದ ಮೇಲೆ ಎಲೆ ಎಷ್ಟು ಧೂಳಿದೆ ಅಂತ ಇದೇ ವಿಡಿಯೋದಲ್ಲಿ ನಾನು ಸ್ಪ್ರೇ ಮಾಡಿದ್ಮೇಲೆ ತೋರಿಸ್ತೀನಿ. ಸ್ಪ್ರೇ ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ. ಸ್ಪ್ರೇ ನಾನು ಮಾಡೋದು ಮೊದಲೆಲ್ಲ ನೋಡಿದ್ದೀರ ನೀವು ಹಳೆ ವಿಡಿಯೋಗಳಿಗೆ. ಅದು ಸಪೋಟ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ. ಇಲ್ಲೆಲ್ಲ ದಾಸವಾಳ, ಸಪೋಟ ತುಂಬ ದೊಡ್ಡದಾಗಿ ಬೆಳೆದಿದ್ದಾವೆ. ಅದರಿಂದನೇ ಇಲ್ಲಿ ಜಾಸ್ತಿ ಅಲ್ಲಿ ಮುಂದ್ಗಡೆನೇ ಆ ಥರ ದೊಡ್ಡ ದೊಡ್ಡ ಗಿಡ ಇರೋದ್ರಿಂದ ಒಳಗಡೆ ಹೋದ್ಮೇಲೆ ಹೊರಗಡೆಯಿಂದ ನಾವು ಕಾಣಿಸೋದೇ ಇಲ್ಲ. ಆ ಥರ ಬೆಳೆದಿದ್ದಾವೆ ಗಿಡಗಳು. ನಾವು ಇಲ್ಲೆಲ್ಲ ತೆಗೆದಿದ್ದೀವಿ. ಆಮೇಲೆ ಡೈಲಿ ಇದೊಂದು ಹೂವು ಮಾತ್ರ ಇವತ್ತು ಅರಳಿದೆ. ತುಂಬ ದಿನ ಆಯಿತು. ಅದು ಮೇಲಕ್ಕಿರೋದಕ್ಕೆ ಹತ್ತಿಲ್ಲ ಅನಿಸುತ್ತೆ ಅಷ್ಟೇ. ಇಲ್ಲ ಅಂದರೆ ಅದನ್ನು ಕಡ್ದಾಕಿರೋದು. ಕೆಲಸ ನಡೀತಾ ಇದೆ, ದಿನಾನೂ ನಡೀತಾ ಇದೆ. ಭಾನುವಾರ ಒಂದಿನ ರಜೆ ಇರುತ್ತಲ್ವ, ಅವತ್ತು ಈ ಥರ ನಾವು ಏನಾದ್ರು ಲಿಕ್ವಿಡ್ ಕೊಡೋದು ಅದು ಇದು ಮಾಡ್ತಾಯಿರ್ತೀವಿ. ಅವತ್ತು ಇನ್ನು ನೀರು ಹಾಕ್ಬೇಕಾಗಿತ್ತು. ನೀರು ಹಾಕ್ದೇ ಇದ್ದರೆ ಗಿಡಗಳು ಸಾಯ್ತವೆ ಅನ್ನೋದಕ್ಕೆ ಜಾಸ್ತಿ ಸ್ಪ್ರೇ ಮಾಡಿದ್ದೀವಿ. ಗಿಡಗಳೆಲ್ಲ ಮೇಲಿಂದ ಸ್ನಾನ ಮಾಡ್ದಂಗೆ ಅಂದರೆ ಒಂದು ಎಲೆನೂ ಬಿಡ್ದಂಗೆ ನೆನೆಸ್ಬಿಟ್ಟು ಕ್ಲೀನ್ ಮಾಡಿದ್ದೀವಿ. ಅದಾದಮೇಲೆ ಗಿಡಗಳ ಮೇಲೆ ಧೂಳು ಹೋಗುತ್ತೆ. ಯಾಕೆಂದರೆ ಈ ಥರ ಕೆಲಸ ಮಾಡೋವಾಗ ಡೈಲಿ ಸ್ಪ್ರೇ ಮಾಡ್ತಾನೇ ಇರಬೇಕು. ಇಲ್ಲ ಅಂದರೆ ಎಲೆಗಳ ಮೇಲೆ ಸಿಮೆಂಟ್ ಧೂಳು ಕೂತ್ಕೊಂಡು ಎಲೆಗಳಿಗೆ ಆಕ್ಸಿಜನ್ ಕಮ್ಮಿ ಆಗುತ್ತೆ ಅಂದ್ಕೊಂಡು ನಾವು ಡೈಲಿನೂ ಮಾಡ್ತಾಯಿದ್ವಿ. ಪೈಪಲ್ಲಿ ನೀರು ಹಾಕೋವಾಗ ಲೈಟಾಗಿ ಮಾಡಿರ್ತೀವಿ. ಇನ್ನೊಂದು ದಿನ ನೀರು ಹಾಕ್ತಾ ಇದ್ದಾಗ ತುಂಬ ಜಾಸ್ತಿ ಎಲ್ಲ ಗಿಡ ಪೂರ್ತಿ ನೆನೆಯೋಷ್ಟು ಹಾಕಿರ್ತೀವಿ. ಆದರೂ ತಿರ್ಗಾ 9 ಗಂಟೆ ಮೇಲೆ ಅವ್ರು ಬರ್ತಾರಲ್ವ, 9-10 ಗಂಟೆ ಮೇಲೆ ತಿರ್ಗಾ ಸಾಯಂಕಾಲದವರೆಗೂ ಕೆಲಸ ನಡೆಯೋದ್ರಿಂದ ಮತ್ತೆ ಧೂಳು ಆಗಿರುತ್ತೆ. ಅದರಿಂದ ಒಂದಿನೂ ಬಿಡದೆ ಈ ನಡುವೆ ಮಾಡ್ತಾಯಿದ್ದೀವಿ. ಸಿಮೆಂಟು ಪ್ಲಾಸ್ಟಿಕ್ ನಡೀತಾ ಇರೋದ್ರಿಂದ ಸಿಮೆಂಟ್ದು ಕೆಲಸನೇ ಜಾಸ್ತಿ ಇರುತ್ತೆ, ಧೂಳು ಬೀಳುತ್ತೆ. ಇಲ್ಲೆಲ್ಲ ನಾನು ಮಲ್ಲಿಗೆ ಅವೆಲ್ಲ ಫ್ರೂನ್ ಮಾಡಿ ಇಟ್ಕೊಂಡಿದ್ನಲ್ಲ, ಅವೆಲ್ಲ ಸಣ್ಣಗೆ ಸಿಗ್ತಾ ಇದೆ. ಆದ್ರೂ ಏನು ಜಾಸ್ತಿ ಆರೈಕೆ ಇಲ್ಲದೆ ಸ್ವಲ್ಪ ಚಿಗುರೋದು ಬೇಗನೆ ಚಿಗುರಿಲ್ಲ ಅನಿಸುತ್ತೆ. ತುಂಬ ದಿನ ಆಯ್ತಲ್ವ ಫ್ರೂನ್ ಮಾಡಿ. ಇವಾಗ ನಾನು ಆ ಲಿಕ್ವಿಡ್ಡು ಬೇವಿನ ಹಿಂಡಿಗಳು, ಆಮೇಲೆ ಹೊಂಗೆ ಹಿಂಡಿ, ಸಾಸಿವೆ ಹಿಂಡಿ ಇವು ಕೊಟ್ಟರೆ ಬೇಗನೆ ಗಿಡಗಳು ಚೆನ್ನಾಗಿ ಹೀರ್ಕೊಳ್ತವೆ. ತುಂಬ ಚೆನ್ನಾಗಿ ಹೆಲ್ದಿ ಆಗುತ್ತೆ. ಅದು ಪ್ರೋಟೀನ್ ಥರ ಸಿಗುತ್ತೆ, ಎಲ್ಲ ವಿಟಮಿನ್ಸು ಸಿಗುತ್ತೆ ಅದರಲ್ಲಿ. ಅದರಿಂದ ಅದನ್ನು ನೆನೆ ಹಾಕಿದ್ದೀನಿ. ಕೊಟ್ಟು ನೋಡಿ ಒಂದು 15 ದಿನ ಆದಮೇಲೆ ಇವಾಗ ನಾನು ಮೇಲೆ ಬರೀ ಲಿಕ್ವಿಡ್ಡೇ ಕೊಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ದಿನದಿಂದ ಇರದೇ ಇರೋದಕ್ಕೆ ಲಿಕ್ವಿಡ್ ಆದರೆ ಬೇಗ ಇದು ಮಾಡ್ತವೆ ಅಂತ.
ಒಂದು ಸರಿ ನಾನು ಆಲೂಗೆಡ್ಡೆದು ಆಮೇಲೆ ಇನ್ನೊಂದು ಬೇರೆ ಕೊಟ್ಟಿರೋದಕ್ಕೆ ನಿಮ್ಗೆ ಒಂದು ತೋರಿಸಿರ್ತೀವಿ, ಎಲ್ಲನೂ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ 3 ದಿನಕ್ಕೆ 4 ದಿನಕ್ಕೆ ಒಂದು ಸರಿ ಲಿಕ್ವಿಡ್ ಕೊಡ್ತಾಯಿದ್ದೀನಿ ನಾನು. ಇಂಪಾರ್ಟೆಂಟ್ ಆದರೆ ನಾನು ತೋರಿಸ್ತೀನಿ. ಕೊಟ್ಟಿರೋದ್ರಿಂದ ಇವಾಗ ದಾಸವಾಳದಲ್ಲೂ ಮೊಗ್ಗಾಗಿದ್ದಾವೆ. ಸೀಸನ್ ಅಲ್ಲ, ಇನ್ನೇನು ಬರೋ ತಿಂಗಳಿಂದ ಅವನು ಚೇತರಿಸ್ಕೊಳ್ತವೆ ದಾಸವಾಳ. ಮೊಗ್ಗೇನೋ ಎಲ್ಲ ಗಿಡದಲ್ಲೂ ಇದ್ದಾವೆ, ಆದರೆ ಅರಳಕ್ಕೆ ಮಾತ್ರ ಆಗ್ತಾಯಿಲ್ಲ. ಅರಳಕ್ಕೆ ಆಗ್ತಾಯಿಲ್ಲ ಅಂದಾಗ ಗೊತ್ತಾಗುತ್ತೆ ನಿಮಗೆ ಯಾವುದು ಮೊದಲಿಂದ. ಇವಾಗ 1.25 ವರ್ಷದಿಂದ ನನಗಿದೇ ಇದಾಗಿದೆ. ತುಂಬ ಜನನೂ ಹೇಳ್ತಾ ಇದ್ದಾರೆ, ಇಲ್ಲಿ ಮಹೇಶನಿಗೂ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲೂ ಅಳಿಲಿನ ಕಾಟ, ದಾಸವಾಳ ಮೊಗ್ಗೆಲ್ಲ ಕಡ್ದಾಗ್ತಾಯಿದೆ ಅಂತ. ನೋಡಿ ಇಲ್ಲೆಲ್ಲ ಸ್ಪ್ರೇ ಮಾಡಿದ್ದೀವಿ. ಸ್ಪ್ರೇ ಮಾಡಿದ್ಮೇಲೆ ಎಲೆಗಳು ನೋಡಿ ಯಾವ ಥರ ಇದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಹತ್ತಿರದಿಂದ ನೋಡಿಸ್ದಾಗ ಎಲೆಗಳು ಕ್ಲೀನಾಗಿ ಶೈನಿಂಗ್ ಆಗಿರೋದು ಕಾಣಿಸುತ್ತೆ. ದೂರದಿಂದ ನೋಡಿದಾಗ ನಿಮಗೆ ಹಂಗೆ ಅನಿಸಲ್ಲ. ಆದ್ರೂ ಗಿಡದಲ್ಲಿ ಫಸ್ಟು ಎಲೆಗಳೇ ಇರಲಿಲ್ಲ, ತುಂಬ ಬೋಳ್ಬಳ ಆಗಿತ್ತಲ್ವ. ಇವಾಗ ನೋಡಿ ಎಲೆಗಳು ಸ್ವಲ್ಪ ಎಲ್ಲ ಬಂದು ಸ್ವಲ್ಪ ಗ್ರೀನಿಶ್ ಆಗ್ತಾಯಿದೆ. ಮೇಲೆ ಲಿಕ್ವಿಡ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಅಂದಾಜಲ್ಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಫಿನಿಶಿಂಗ್ ಕೆಲಸನೇ ಲೇಟ್ ಆಗ್ತಾಯಿದೆ. ಆದಷ್ಟು ಬೇಗನೆ ಕೆಲಸ ಮಾಡಿಸ್ತಾ ಇದ್ದೀವಿ, ನೋಡಬೇಕು ಹೆಂಗೆ ಅಂತ. ಇಲ್ಲಿ ನೋಡಿ ಇಲ್ಲೆಲ್ಲ ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿಬಿಟ್ಟು ನಾವು ಮನೆಗೆ ಹೋದ್ವಿ. ಸುಮಾರು ಹೊತ್ತು ಸ್ಪ್ರೇ ಮಾಡಿದ್ದೀವಿ. ತುಂಬ ಡೀಪಾಗಿ ಸ್ಪ್ರೇ ಮಾಡಿದ್ದಕ್ಕೆ 1-1.5 ಗಂಟೆ ಆಯಿತು. ಒಂದೆಲೆನೂ ಬಿಡ್ದಂಗೆ ನಾವು ಕ್ಲೀನ್ ಮಾಡ್ತೀವಲ್ವ ನೀರು ಹಾಕಿ, ಅದರಿಂದ ತುಂಬ ಒತ್ತಾಯಿತು. ಆವಾಗ ಬೆಳಗ್ಗೆ ಬಂದ ತಕ್ಷಣ ನೆನೆಸಿದ್ದೆ. ಆಮೇಲೆ ಬಕೆಟುಗಳಲ್ಲಿ ನಾನು ಏನೇನೋ ಇಲ್ಲಿ ಗಿಡಗಳಿಗೆ ಬೇಕಾಗಿರೋವೇ ಇಟ್ಟಿದ್ದೆ. ಆ ಬಕೆಟೆಲ್ಲ ಇನ್ನು ಮಡ್ಡಿ ಹಾಕೋವಾಗ ಎಲ್ಲೆಲ್ಲಿ ಇಟ್ಬಿಡ್ತಾರೋ ಅಂತ ತಗೊಂಡೋಗಿ ನಾನು ಮನೆಯಲ್ಲೇ ಒಂದು ಹಳೆ ದಿವಾನ ಇದೆ, ಆ ದಿವಾನ ಮೇಲಿಟ್ಟು ಒದಿಸಿದ್ದೀನಿ. ಎಲ್ಲ ಆದಮೇಲೆ ತೊಂದರೆ ಆಯಿತು ಅಂತ ಆದಷ್ಟು ಗ್ರೋ ಬ್ಯಾಗು, ಪಾಟ್ಗಳು ಎಲ್ಲ ಏನೇನು ಇಂಪಾರ್ಟೆಂಟೋ ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಟಿದ್ದೀನಿ. ಅವ್ರಿಗೂ ಕಷ್ಟ ಆಗಬಾರ್ದು ಎತ್ತವಾಗ ಅಂತ. ನಾವು ಕಬ್ಬಿಣದ ಸಾಮಾನು ಒಂದು ಅಲ್ಲಿದ್ದಾವೆ, ಅವನ್ನ ಗೇಟ್ ಮಾಡಿಸಿ ಎಲ್ಲ ಮಾಡಿ ಮಿಕ್ಕಿದ ಮೇಲೆ ಅವನ್ನೊಂಚೂರು ಯಾವ್ಯಾವ ಬೇಕೋ ಇಟ್ಕೊಂಡ್ರೆ ಗಿಡ ಇಡೋಕ್ಕಾಗುತ್ತೆ ಅಂತ. ಭಾನುವಾರ ಬಂದಾಗ ಅವ್ರು ಇರಲ್ಲ ಅಂಥೇಳಿ ನಾವು ಅಲ್ಲಿ ನಮ್ಗೆ ಏನೇನು ಬೇಕೋ ಅವೆಲ್ಲ ಸ್ವಲ್ಪ ಸೇಫ್ಟಿ ಮಾಡ್ತಾ ಇರ್ತೀವಿ. ಮಾಡಿಬಿಟ್ಟು ನೋಡಿ ಇದಿಷ್ಟು ನಾವು ಬೆಳಗ್ಗೆ ಬಿಸಿಲು ನೋಡಿ ಎಷ್ಟು ಜೋರಾಗಿದೆ. ಸ್ಪ್ರೇ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಅಲ್ಲಿ ಪೌಡ್ರು ಒಣಗಾಕಿದ್ದೀನಿ. ಪೌಡ್ರ್ ಇರೋದು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಪೌಡ್ರ್ ಇರೋದು ಇನ್ನೊಂದು ಸರಿ ಯಾವಾಗಾರು ಹಾಕ್ಕೋಬೋದು ಅಂತ. ಯಾಕೆಂದರೆ ವಾರದಲ್ಲಿ 2 ಸರಿ ಕೊಡ್ತಾಯಿದ್ದೀನಲ್ವ, ಬೇಗ ಮುಗಿಸ್ಬಿಡ್ಬೇಕು. ಯಾಕೆಂದರೆ ಮಳೇಲಿ ಬಂದು ನೆಂದಿರೋದು ತುಂಬ ದಿನ ಇಟ್ಟರೆ ವಾಸನೆ ಬರುತ್ತೆ ಅನ್ನೋ ಇದಕ್ಕೆ ನಾನು ವಾರದಲ್ಲಿ 2 ಸರಿ ಕೊಟ್ಟು ಖಾಲಿ ಮಾಡ್ತಾಯಿದ್ದೀನಿ. ಎಲ್ಲ ಸೆಟ್ ಆದಮೇಲೆ ಹೊಸ್ದಾಗಿ ನಾನು ಎಲ್ಲ ಹಿಂಡಿಗಳು ತರಬೇಕಾಗುತ್ತೆ. ಇದು ಸಾಯಂಕಾಲ ನೋಡಿ, ಬೆಳಗ್ಗೆ ಇಟ್ಟಿದ್ದು ನೋಡಿಸಿದ್ನಲ್ಲ, ಇದಕ್ಕೆ ಒಂಚೂರು ಬೆಲ್ಲ ಹಾಕಿಟ್ಟಿದ್ದೆ. ತುಂಬ ಇಲ್ಲ, 1-2 ಚಮಚ ಬೆಲ್ಲ ಹಾಕಿಟ್ಟಿದ್ದೆ. ಇದರಲ್ಲಿ ಒಣಗಿರೋ ಬಾಳೆಹಣ್ಣು ಸಿಪ್ಪೆ, ಕಿತ್ತಳೆ ಹಣ್ಣಿನ ಸಿಪ್ಪೆ, ಆಮೇಲೆ ಬೇವಿನ ಹಿಂಡಿ, ಸಾಸಿವೆ ಹಿಂಡಿ, ಕಡಲೆಕಾಯಿ ಹಿಂಡಿ ಇಷ್ಟು ಇದೆ ಇದರಲ್ಲಿ. ಎಲ್ಲ 3 ಹಿಂಡಿಗಳು ನೆಂದೋಗಿತ್ತು. ನೀವು ನೋಡಿದ್ದೀರ ಬ್ಯಾಗೆಲ್ಲ ಒಣಗಿಸಿ ಇಟ್ಟಿದ್ದು, ಒಂದು ಕವರ್ಗೆ ಹಾಕಿ ಒಣಗಿಸಿಟ್ಟಿದ್ದು ನೋಡಿಸಿದ್ದೀನಿ. ಅದನ್ನೇ ಇವಾಗ ಒಣಗಿಸಿಟ್ಟಿದ್ದು ಒಂಥರ ಸ್ಮೆಲ್ ಇರುತ್ತಲ್ವ, ಅದರಿಂದ ಒಂದೇ ದಿನಕ್ಕೆ ನಾನು ಕೊಡ್ತಾಯಿದ್ದೀನಿ. ನೋಡಿದ್ರೆ ಬೆಲ್ಲ ಹಾಕಿರೋದ್ರಿಂದ ಅಷ್ಟು ಸ್ಮೆಲ್ಲೇನು ಬಂದಿರಲಿಲ್ಲ. ನಾವಿನ್ನು ಸಾಯಂಕಾಲ ಕೊಡಲೇಬೇಕಲ್ಲ ಅಂತ ಈ ಥರ ಸೋಸ್ಕೊತಾ ಇದ್ದೀವಿ. ಇನ್ನೂ ಒಣಗಿರೋ ಹಣ್ಣಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ, ಇನ್ನೂ ಒಂದು ಸರಿ ಇಡ್ಬೋದು ಇದನ್ನು. ನೋಡ್ತೀರಿ ಎಲ್ಲ ಸೋಸಾದಮೇಲೆ ಅದರ ಕಂಡೀಷನ್ ಹೆಂಗೈತೆ ಅಂಥೇಳಿ ಮತ್ತೆ ನೀರಲ್ಲಿ ಹಾಕೋದ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಫಸ್ಟು ಇದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಬಿಡ್ತೀವಿ. ಈ ಥರ ಫಿಲ್ಟ್ರ್ ಒಂದು ಬಕೆಟಲ್ಲಿ ಪೂರ್ತಿ ಫಿಲ್ಟ್ರ್ ಮಾಡ್ಕೊಂಬಿಟ್ರೆ ನಮಗೆ ಎಷ್ಟು ಅಂದಾಜಿದೆ ಅಂತ ಗೊತ್ತಾಗುತ್ತೆ. ನೋಡಿ ಇದು ಸುಮಾರು ಒಂದು 18 ಲೀಟ್ರು ಲಿಕ್ವಿಡ್ ಬಂದಿದೆ ಇದರಲ್ಲಿ. ಇಷ್ಟು ಗಿಡಗಳಿಗೆ ಬೇಕಾಗುತ್ತೆ ನಾನು, ಯಾಕೆಂದರೆ ಒಂದೇ ದಿನ ನೆನೆಸಿರೋಕ್ಕೆ ಅಷ್ಟು ಪವರ್ ಇರಲ್ಲ. ಅದನ್ನು ನಾನು ಯಾವಾಗಲೂ ಒಂದು ಬಕೆಟ್ಗೆ ಒಂದೇ ಹಾಕ್ತಾಯಿದ್ದೆ ಹಿಂಡಿಗಳು ಹಾಕಿದಾಗ. ಈ ಸರಿ 2 ಹಾಕಿದ್ದೀನಿ ನಾನು. 2 ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ತಿಕ್ಕಾಗೆ ಜಾಸ್ತಿನೇ ಕ್ವಾಂಟಿಟಿ ಹಾಕಿದ್ದೀನಿ. ಒಂದೇ ದಿನ ಅಷ್ಟು ಪವರ್ ಇರಲ್ಲ ಅಂತ. ನೋಡಿ ಈ ಥರ ಅದಕ್ಕೆ ನೀರು ಬೆರೆಸ್ಬಿಟ್ಟು 2 ಜಗ್ ಹಾಕಿ 20 ಲೀಟ್ರ್ ನೀರು ಪೂರ್ತಿ ಮಾಡ್ತೀವಿ. ಅಲ್ಲಿಗೆ 18 ಲೀಟ್ರು ನೀರು ಬೆರೆಸ್ದಂಗೆ ನಾವು 2 ಲೀಟ್ರು ನಾವು ಲಿಕ್ವಿಡ್ ಹಾಕಿದ್ರೆ 18 ಲೀಟ್ರು ಮಾಮೂಲಿ ನೀರು ಬೆರೆಸ್ಕೊಂಬಿಟ್ಟು ಈ ಥರ ಡೈಲ್ಯೂಟ್ ಮಾಡಿ ಹಾಕಬೇಕು ಹಿಂಡಿಗಳು. ಇವಾಗ ನನ್ನ ಮೊಮ್ಮಗ ನಮ್ಮ ಅಳಿಯ ಇಬ್ಬರು ಹಾಕ್ತಾಯಿದ್ದಾರೆ. ನಾನು ಬೆರೆಸಿ ಕೊಟ್ಟಂಗಲ್ಲ. ಅದಾದಮೇಲೆ ಮತ್ತೆ ನಾನು ಇನ್ನೊಂದು ಸರಿ ಅದು ಸೋಸಿತ್ತಲ್ಲ ಅದನ್ನೆಲ್ಲ ಇನ್ನೊಂಚೂರು ಹಾಕಿದೆ. ಯಾಕೆಂದರೆ ಒಣಗಿರೋದು ಇನ್ನೂ ಹಣ್ಣು ಅದೆಲ್ಲ ಇದೆ ನೋಡಿ. ಈ ಥರ ಇನ್ನೂ ಒಂದು 2 ದಿನ ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಈ ಥರ ಇಟ್ಬಿಟ್ಟು ನಾವು ಇನ್ನೊಂಚೂರು ಇದಕ್ಕೆ ಬೆಲ್ಲನೂ ಹಾಕಿ ಮುಚ್ಚಿಡ್ತೀವಿ. ಇನ್ನೊಂದು ಸರಿ ಬಂದಾಗ ಅದನ್ನು ಯಾವ ಥರ ಕೊಡ್ತೀನಿ ಅದೇ ಅವಾಗೆ ಯಾವ
ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಮಾಡೋ ಕೆಲಸ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಬಾಳೆಹಣ್ಣಿನ ಚಿಪ್ಪೆ ನಾನು ಪೌಡ್ರ್ ಮಾಡೋಣ ಅಂತ ಇಟ್ಟೋಗಿದ್ದೆ, ಬರೋಷ್ಟೊತ್ತಿಗೆ ಏನೇನೋ ಕೆಲಸ ಆಗೋಗಿ ಈ ಥರ ಆಗೋಯ್ತು. ಇವಾಗ ಬಾಳೆಹಣ್ಣಿನ ಚಿಪ್ಪೆ ಒಣಗಿರೋದ್ರಿಂದ ಬೇಗ ನೀರಲ್ಲಿ ನೆನೆಯಲ್ಲ. ಅದು ಮಣ್ಣಲ್ಲಿ ಹಾಕಿದ್ರೆ ಮಣ್ಣಲ್ಲಿ ತುಂಬ ಎಲ್ಲ ಗಿಡಗಳಿಗೂ ಸೇರಲ್ಲ ಅಂತೇಳ್ಬಿಟ್ಟು ಒಂದೊಂದು ಗಿಡಕ್ಕೆ ಒಂದೊಂದು ಹಣ್ಣಿನ ಚಿಪ್ಪೆ ಹಾಕಿದ್ರೆ ನಮಗೆ ಸಿಗೋಲ್ಲ. ಈ ಥರ ಬಾಳೆಹಣ್ಣು ಎಲ್ಲ ನೆನೆಸ್ಬಿಟ್ಟು ಹಾಕಿದ್ರೆ ಎಲ್ಲ ಗಿಡಗಳಿಗೂ ಆಗುತ್ತೆ ಅನ್ನೋ ಇದಕ್ಕೆ ಈ ಥರ ನೆನೆಸ್ಬಿಟ್ಟು ಕೊಡ್ತಾಯಿದ್ದೀನಿ. ಎರಡನೇ ಸರಿ ನೆನೆಸಿದ್ರಾಗ ಅದರಲ್ಲಿರೋ ಎಲ್ಲ ಪೂರ್ತಿ ಬರುತ್ತೆ ನೀರಲ್ಲಿ ನೋಡಿ. ಇವಾಗ ನಾನು ಹಾಕ್ಬಿಟ್ಟು ಎಲ್ಲ ಗಿಡಗಳಿಗೆ ನೀರು ಹಾಕಿದ್ಮೇಲೆ ಅದೇ ಬಕೆಟಿಗೆ ಅದು ಸಿಪ್ಪೆಗಳು ಹಾಕ್ಬಿಟ್ಟು ಮತ್ತೆ ನೀರು ಹಾಕಿದ್ವಿ. ಅದು ತಿಕ್ಕಾಗಿದೆ ನೋಡಿದ್ರೆ. ಇನ್ನೊಂದು ಸರಿ ಹಾಕಬೇಕಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎರಡನೇ ಸರಿ. ಯಾಕೆಂದರೆ ಎರಡನೇ ಸರಿ ಮಾಡೋವಾಗ ನಿಮಗೆ ತೋರಿಸಿಲ್ಲ ನಾನು. ಇದು ನೋಡಿ ಫಸ್ಟ್ ಸರಿ ಸೋಸಿದ್ದು, ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ ಅಂತ ನೋಡಿ. ಈ ಥರ ಫಸ್ಟ್ ಸರಿ ಗಟ್ಟಿ ಇರುತ್ತೆ, ಎರಡನೇ ಸರಿ ಅಷ್ಟು ಗಟ್ಟಿ ಬರಲ್ಲ ನಮಗೆ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಇನ್ನೂ 2 ದಿನ ಇಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಸೋದು ನಾನು ಎಲ್ಲೋ ತಂದಿದ್ದೆ, ಇದು ಚೆನ್ನಾಗಿದೆ ಸೋಸೋಕ್ಕೆ. ಚಿಕ್ಕದು ಫಿಲ್ಟ್ರ್ ಆದರೆ ಈ ಥರ ಸೋಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಬಕೆಟಲ್ಲಿ ಇಟ್ಬಿಟ್ರೆ ಕರೆಕ್ಟಾಗಿ ಬಕೆಟಿಗೆ ಕುತ್ಕೊಳ್ಳುತ್ತೆ. ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ನಾವು ಬೇರೆ ಕಡೆ ತುಂಬ ದಿನ ಆಗಿದ್ರಿಗಿನ ಒಂದು ಸರಿಗೆ ಹಾಕಿ ಇದು ಮಾಡ್ತೀವಿ. ಇದು ಇನ್ನೂ ಒಣಗಿರೋದಲ್ವ, ಅಷ್ಟೇನು ವಾಸನೆ ಬಂದಿಲ್ಲ ಅಂತ ಎರಡನೇ ಸರಿ ಹಾಕಿಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೋಸ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇದೆ ಅಂತ. ಕೆಳಗಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಸೋಸೋವಾಗ ಜಾಸ್ತಿನೇ ಗಟ್ಟಿ ಆಗೋಗುತ್ತೆ. ಲಾಸ್ಟ್ ಬರೋವಾಗ ನೋಡಿ ಇಷ್ಟು ಬಂದಿದೆ. ಅದು ಇಷ್ಟು ಬಂದಾದಮೇಲೆ ನಾನು ನಿಮಗೆ 2 ಲೀಟ್ರು ಅದರಲ್ಲಿ ಹಾಕೋದು ತೋರಿಸಿದ್ದೀನಿ. ಸ್ವಲ್ಪ ವಿಡಿಯೋ ಹಿಂದು ಮುಂದೆ ಆಗಿದೆ, ದಯವಿಟ್ಟು ತಪ್ಪು ತಿಳಿಬೇಡಿ ನೋಡಿ. 2 ಲೀಟ್ರ್ ನಾನು ಹಾಕಾದ್ಮೇಲೆ ನೀರು ಬೆರೆಸ್ತಾಯಿದ್ವಿ, ಫುಲ್ಲು ನೀರು ಬೆರೆಸಿ ಇವಾಗ ಹಾಕ್ತಾಯಿದ್ವಿ. ಫಸ್ಟ್ ಅದು ಹಾಕೋದೇ ಬಂದುಬಿಡ್ತು. ಒಂದೊಂದು ಸರಿ ವಿಡಿಯೋಗಳು ಕನ್ಫ್ಯೂಸ್ ಆಗಿಬಿಡುತ್ತೆ ಮಾಡಿ ಈ ಕೆಲಸದ ಇದರಲ್ಲಿ ತಲೆನೂ ಕೆಟ್ಟೋಗ್ಬಿಡುತ್ತೆ. ಯಾವುದು ಹಿಂದೆ ಮುಂದೆ ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಹುಷಾರಿಲ್ಲದೆ ಮಲಗಿದ್ವಿ, ಎಲ್ಲರಿಗೂ ಒಂದು ಕಡೆಯಿಂದ ಮಲಗಿ ಎದ್ದಾಯಿತು. ನನಗೂ ಸ್ವಲ್ಪ ಕೆಮ್ಮು ನೆಗಡಿ ಇತ್ತು, ಗಂಟ್ಲು ಇನ್ನೊಂದು ಚೂರು ಕಟ್ಕೊಂಡಿರುತ್ತೆ ಅವಾಗವಾಗ. ಇವಾಗೆಲ್ಲ ಕಮ್ಮಿಯಾಗಿದೆ, ಚೆನ್ನಾಗಿದ್ದೀನಿ ನೋಡಿ. ನನ್ನ ಮೊಮ್ಮಗ ಇಬ್ಬರು ಹಾಕೋದ್ರಿಂದ ಬೇಗ ಕತ್ಲಾಗ್ಬಿಡುತ್ತೆ, ನೆರಳಿರಲ್ಲ ನೋಡಿ. ಎರಡನೇ ಸರಿ ನಾನು ಹಾಕಿದಾಗ ಸ್ವಲ್ಪ ಮೊದಲು ಸರಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಈ ಥರ ಎರಡನೇ ಸರಿ ಹಾಕ್ಬೇಕಾ ಚೆನ್ನಾಗಿ ಕಿವುಚ್ಬಿಟ್ಟು, ಮೊದಲು ಸರಿ ನಾನು ಕಿವುಚಲಿಲ್ಲ, ಸುಮ್ಮನೆ ನೀರು ಹಾಕಿ ಇಟ್ಬಿಟ್ಟಿದ್ದೆ ಫಸ್ಟು. ಅದನ್ನೆಲ್ಲ ಹಾಕಿ ಈ ಸರಿ ಚೆನ್ನಾಗಿ ಕಿವುಚಿ ಸ್ವಲ್ಪ ಬೆಲ್ಲನೂ ಬೆಳಗ್ಗೆ ತಂದು ಹಾಕಿ ಅಂತ ಹೇಳಿದ್ದೀನಿ ನಾನು. ಯಾಕೆಂದರೆ ಇನ್ನೂ 2 ದಿನ ಇಡ್ತೀವಲ್ಲ, ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಎರಡನೇ ಸರಿ ನಾವು ಸೋಸ್ಬಿಟ್ಟು ಯಾವುದಕ್ಕನ್ನು ಹಾಕಬೇಕು, ಇಲ್ಲ ಗಿಡಗಳಿಗೆ, ಇಲ್ಲ ಅಂದರೆ ಅವಾಗ ಗಿಡಗಳಲ್ಲಿ ಹಾಕಿದ್ರೆ ಈ ನಡುವೆ ಹೆಗ್ಣದ ಕಾಟ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದು ಅಕಸ್ಮಾತ್ ಗಿಡಗಳಿಗೆ ಹಾಕಿಲ್ಲ ಅಂದರೆ ಎಲ್ಲ ಹಾಕ್ತೀನಿ ಏನು ಅಂತ ನಮಗೆ ಹೇಳ್ತೀನಿ ನಾನು. ನನ್ನ ವಿಡಿಯೋಗಳಲ್ಲಿ ನಾನು ತುಂಬ ಎಲ್ಲ ಥರ ಲಿಕ್ವಿಡು ಮನೆಯಲ್ಲೇ ಮಾಡೋದು, ಬೆಸ್ಟ್ಗೆ ಫಂಗಸ್ಗೆ ಪ್ರತಿಯೊಂದು ಹೇಳಿದ್ದೀನಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋಗಳು ಹಳೆ ವಿಡಿಯೋ ನೋಡಿ, ಗಾರ್ಡನ್ ಮಾಡೋಕ್ಕೆ ಇಷ್ಟ ಇದ್ದವರು ಹಳೆ ವಿಡಿಯೋ ನೋಡಿದರೆ ನಾನು ಮಾಡೋ ಎಲ್ಲ ರೀತಿಯೂ ಹೇಳಿದ್ದೀನಿ, ವಿಡಿಯೋಗಳು ಮಾಡಿ ತೋರಿಸಿದ್ದೀನಿ. ಕಿಚನ್ ವೇಸ್ಟ್ ಗೊಬ್ಬರ ಮಾಡೋದು, ಗಾರ್ಡನ್ ವೇಸ್ಟ್ ಗೊಬ್ಬರ ಮಾಡೋದು ಎಲ್ಲ ಈ ಥರ ಮುಚ್ಚಿಟ್ಟಿದ್ದೀನಿ. ನಮಸ್ತೆ.